ಈ ಬ್ಯೂಟಿಫುಲ್ ಸೋಲ್ ನ್ಯೂ ಮೂನ್ ಅಮಾವಾಸ್ಯೆ ನಂತರ ಏನು ಬ್ಲೆಸ್ಸಿಂಗ್ಸ್ ಅಥವಾ ಏನು ಎನರ್ಜಿ ಶಿಫ್ಟ್ ಆಗ್ತಿದೆ ಅಂತ ನೋಡೋಣ. ನಾನು ಇದ್ರ ಬಗ್ಗೆ 3 ವಿಡಿಯೋಸ್ ಮಾಡಿದ್ದೀನಿ. ಔಟ್ ಆಫ್ 3 ವಿಡಿಯೋಸ್ ನಿಮಗೆ ಯಾವ ವಿಡಿಯೋ ಸಿಗುತ್ತೆ ಅದು ನಿಮ್ಮ ಒಂದು ವಿಡಿಯೋ ಆಗಿರುತ್ತೆ. ಇನ್ ಕೇಸ್ ನಿಮಗೆ ಬೇರೆ ವಿಡಿಯೋನು ಹೋಗಿ ನೋಡಬೇಕು ಅಂತ ಹೇಳಿದ್ರೆ ನೀವು ಹೋಗಿ ಚೆಕ್ ಮಾಡ್ಬೋದು. ಬಿಕಾಸ್ ಮಾಡಿದ 2 ವಿಡಿಯೋದಲ್ಲೂ ಕೂಡ ಕಲೆಕ್ಷನ್ ತುಂಬ ಸೇಮಲ್ಲೇ ಇತ್ತು. ಹಾಗಾಗಿ ನೀವು ಹೋಗಿ ಚೆಕ್ ಮಾಡಬಹುದು. ಇದು ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಒಂದು ಪರಿಸ್ಥಿತಿಗೆ ಯಾವುದು ಸಂಬಂಧಿಸುತ್ತೆ ಅದನ್ನು ಅಪ್ಲೈ ಮಾಡ್ಕೊಳ್ಳಿ. ಸೊ ಯಾರೆಲ್ಲ ಡೇಟ್ ಆಫ್ ಬರ್ತ್ 1 to 15 ಇದೆ ಅವ್ರಿಗೆ ಏನು ಬ್ಲೆಸ್ಸಿಂಗ್ಸ್ ಬರ್ತಿದೆ ಅಂತ ನೋಡೋಣ. ನೀವು ಕೋರ್ಟ್ ಕೇಸಲ್ಲಿ ಸ್ಟ್ರಗಲ್ ಮಾಡ್ತಿದ್ರಿ ಅಂತ ಹೇಳಿದ್ರೆ ಅಥವಾ ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ನ್ಯಾಯ ಬರಬೇಕಿತ್ತು, ನೀವು ಎಫರ್ಟ್ಸ್ ಹಾಕಿದ್ರಿ, ಸಿಕ್ಕಿರಲಿಲ್ಲ, ರಿಲೇಷನ್ಶಿಪ್ ಆಗಿರ್ಬೋದು ಅಥವಾ ಹೆಲ್ತಲ್ಲಿ ಆಗಿರ್ಬೋದು ಅಥವಾ ಕೆರಿಯರಲ್ಲಿ ಆಗಿರ್ಬೋದು, ನಿಮಗೆ ಇವಾಗ ಜಸ್ಟಿಸ್ ಸಿಗುವಂಥ ಟೈಮ್ ಆಗಿರುತ್ತೆ. ಇಟ್ಸ್ ಜಸ್ಟ್ ದಟ್ ನೀವು ಬೋಲ್ಡ್ ಆಗಿರಬೇಕು. ನೀವು ಯಾವ ಒಂದು ವಿಚಾರದ ಬಗ್ಗೆ ಮಾಡ್ತಿದ್ದೀರಾ, ಧೈರ್ಯ ಕೆಡದೆ ನಿಮಗೆ ಯಾವುದ್ರ ಬಗ್ಗೆ ವಿಜಯ ಸಿಗಬೇಕು ಅಂತ ಇದ್ದೀರಾ ಅದ್ರ ಕಡೆ ನೀವು ಮುಂದೆ ನಡೀತಾನೇ ಇರಬೇಕು. ಇವಾಗ ನೀವು ಆ ಕಡೆಯಿಂದ ಏನು ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ನೀವು ನಡೀತಾನೆ ಹೋಗ್ತಾ ಇರಬೇಕು, ನೀವು ಎಫರ್ಟ್ಸ್ ಆಗ್ತಾನೆ ಇರಬೇಕು. ಈ ಒಂದು ಕಾರ್ಡ್ ಇನ್ನೊಂದು ವಿಡಿಯೋ ಮಾಡಿದ್ರಲ್ಲೂ ಬಂದಿತ್ತು. ಇವಾಗ ನೀವು ಔಟ್ಕಮ್ನ ಯೋಚನೆ ಮಾಡೋವಂಥ ಟೈಮ್ ಅಲ್ಲ, ನಿಮ್ಮ ಕಡೆಯಿಂದ ಎಫರ್ಟ್ಸ್ ಏನು ಬರುತ್ತೆ ಅನ್ನೋದು. ಇಟ್ಸ್ ಟೈಮ್ ಟು ಟೇಕ್ ಆ್ಯಕ್ಷನ್. ಎಸ್, ನೀವು ಆ್ಯಕ್ಷನ್ ತೊಗೋಬೇಕಾಗಿರುತ್ತೆ. ಆ್ಯಂಡ್ ಆವಾಗಲೇ ಹೇಳಿದವ್ರಿಗೂ ಸೇಮ್ ಇಲ್ಲಿ ಕನೆಕ್ಟ್ ಆಗ್ತಿರುವಂಥದ್ದಾಗಿದೆ. ಈಗ ನೀವು ನಂಬಿಕೆ, ಫೇತ್, ಟ್ರಸ್ಟ್ ಅನ್ನೋದನ್ನ ಇಟ್ಕೊಂಡು ಪ್ರಾಕ್ಟಿಕಲ್ ಆಗಿ ಅಪ್ರೋಚ್ ಮಾಡಬೇಕಾಗಿರುತ್ತೆ. ಸೊ ಬ್ಯಾಲೆನ್ಸ್ ಆಫ್ ಪ್ರಾಕ್ಟಿಕಾಲಿಟಿ ಆ್ಯಂಡ್ ಸ್ಪಿರಿಚುವಲ್ ಲೆವೆಲ್ ಅಂತ ಅಂದಾಗ ಒಂದು ನಂಬಿಕೆ, ನೀವು ಮಾಡ್ತಿರೋಂಥ ವಿಚಾರದ ಮೇಲೆ ನಂಬಿಕೆ ಇರಬೇಕು ಆ್ಯಂಡ್ ಅಪ್ರೋಚ್ ಕೂಡ ಪ್ರಾಕ್ಟಿಕಲ್ ಆಗಿರಬೇಕು. ನಿಮಗೆ ಜಯ ಸಿಗುವಂಥದ್ದು ಆಗಿರುತ್ತೆ. ಸೊ ಈವನ್ ತುಂಬ ಜನ ಸ್ಟ್ರಗಲ್ ಮಾಡ್ತಿದ್ರಿ, ಯಾವ ರೀತಿ ನೀವು ಮಾಡಬೇಕು ಅಂತ ಗೊತ್ತಿರಲಿಲ್ಲ ಅಂತ ಹೇಳಿದ್ರೆ ನೀವು ಇವಾಗಿಂದ ಈ ಒಂದು ಅಪ್ರೋಚ್ನ ಅಪ್ಲೈ ಮಾಡ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಬ್ಲೆಸ್ಸಿಂಗ್ಸ್ ಬರೋವಂಥದ್ದು ಆಗಿರುತ್ತೆ. ಬಾಟಮ್ ಆಲ್ಸೋ ಹ್ಯಾವ್ ಅ ಫೇತ್ ಇನ್ ಯುವರ್ ಡ್ರೀಮ್ಸ್. ನೀವೇನು ಪಡಿಬೇಕು ಅಥವಾ ಏನು ಅಚೀವ್ ಮಾಡಬೇಕು ಅಂತ ಇದ್ದೀರಾ ಲೈಫಲ್ಲಿ, ಅದ್ರ ಮೇಲೆ ನಂಬಿಕೆ ಇಟ್ಟು ನೀವು ಮುಂದೆ ಹೋಗಬೇಕಾಗಿರುತ್ತೆ. ನಥಿಂಗ್ ವಿಲ್ ಕಮ್ ಔಟ್ ಆಫ್ ದ ಸಿಚುಯೇಷನ್. ನೀವು ಸ್ಟಕ್ ಆಗಿ ಧೈರ್ಯದಿಂದ ಹೆಜ್ಜೆ ಮುಂದೆ ಇದ್ದೆ ನನಗೆ ಜಸ್ಟಿಸ್ ಮಾತ್ರ ಸಿಗಬೇಕು ಅಂತ ಹೇಳ್ತಿದ್ರೆ, ಬರೀ ನಂಬಿಕೆಯಲ್ಲಿ ಕೂತಿದ್ರೆ ನಿಮಗೆ ಏನೂ ಸಿಗೋದಿಲ್ಲ. ಇಟ್ಸ್ ಜಸ್ಟ್ ದಟ್ ಯು ವಿಲ್ ಬಿ ಸ್ಟಕ್. ನಂಬಿಕೆಯಿಂದ ಆ್ಯಕ್ಷನ್ ತೊಗೋಬೇಕಾಗಿರುತ್ತೆ, ಪ್ರಾಕ್ಟಿಕಲ್ ಆಗಿ ಅಪ್ರೋಚ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಮೈಂಡನ್ನ ಯೂಸ್ ಮಾಡಿ ಮುಂದೆ ನಡೀರಿ, ಜಸ್ಟಿಸ್ ನಿಮ್ಮದಾಗಿರುತ್ತೆ. ಸೊ ಯಾರೆಲ್ಲ 16 to 31 ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರುತ್ತೆ ಅವರಿಗೆ ಏನು ಬ್ಲೆಸ್ಸಿಂಗ್ಸ್ ಬರ್ತಿದೆ ಅಥವಾ ಎನರ್ಜಿ ಹೇಗಿರುತ್ತೆ, ಏನು ಶಿಫ್ಟ್ ಆಗ್ತಿದೆ. ನಿಮ್ಮ ಲವ್ ಲೈಫಲ್ಲಿ ಚೇಂಜಸ್ ಬರುವಂಥದ್ದು ಆಗಿದೆ, ನ್ಯೂ ಬಿಗಿನಿಂಗ್ ಆಗುವಂಥದ್ದು ಆಗಿದೆ. ಜಸ್ಟ್ ದಟ್ ನಿಮ್ಮ ಈಗೋನ ತೊಗೊಂಡು ಬರಬೇಡಿ. ನಿಮ್ಮ ಈಗೋನ ನೀವು ಅಡ್ಡ ತೊಗೊಂಡು ಬಂದ್ರಿ ಅಂತ ಹೇಳಿದ್ರೆ ನಿಮ್ಮ ಲವ್ ಲೈಫಲ್ಲಿ ಏನು ನ್ಯೂ ಬಿಗಿನಿಂಗ್ ಆಗುವಂಥದ್ದು ಆಗಿದೆ ಅಥವಾ ನಿಮ್ಮ ಲವ್ ಲೈಫಲ್ಲಿ ಒಂದು ಜಸ್ಟಿಸ್ ಸಿಗುವಂಥದ್ದು ಆಗಿದೆ, ಅದು ಸಿಗಲ್ಲ. ಹಾಗಾಗಿ ಡೋಂಟ್ ಲೆಟ್ ಯುವರ್ ಪ್ರೈಡ್ ಟು ಕಮ್ ಯುವರ್ ವೇ. A new romantic life is about to begin. Bottom of the deck, luck is in your favor. ಸೊ ಲಕ್ ನಿಮ್ಮ ಫೇವರಲ್ಲಿದೆ. ಯೂನಿವರ್ಸ್ ನಿಮಗೆ ಹೆಲ್ಪ್ ಮಾಡ್ತಾ ಇದೆ. ನೀವು ಪಟ್ಟಂಥ ಪ್ರತಿಯೊಂದು ಕಷ್ಟಗೆ ಅಥವಾ ನೀವು ಆಗ್ತಂಥ ಪ್ರತಿಯೊಂದು ಎಫರ್ಟ್ಸ್ಗೆ ಇವಾಗ ನಿಮ್ಮ ಲವ್ ಲೈಫಲ್ಲಿ ಒಂದು ಸಕ್ಸಸ್ ಸಿಗೋಂಥದ್ದಾಗಿದೆ. ಮೋಸ್ಟ್ಲಿ ತುಂಬ ಜನಕ್ಕೆ ಒಂದು ಕ್ಲಾರಿಟಿ ಅನ್ನೋದು ಬಂದಿರುತ್ತೆ. ನೀವು ಬ್ಯಾಲೆನ್ಸಿಗೆ ಬಂದಿರ್ತೀರ. ನಿಮ್ಮ ಲವ್ ಲೈಫಲ್ಲಿ ಏನು ಬೇಕು, ಏನು ಬೇಡ, ಯಾವ ರೀತಿ ನೀವು ಅಪ್ರೋಚ್ ಮಾಡಬೇಕು, ಯಾರನ್ನ ಅಪ್ರೋಚ್ ಮಾಡಬೇಕು ಅನ್ನೋ ಪ್ರತಿಯೊಂದು ವಿಚಾರದಲ್ಲಿ ಒಂದು ಬ್ಯಾಲೆನ್ಸ್ ಮೈಂಡ್ಸೆಟ್ಟಿಗೆ ಬಂದಿದ್ದೀರಾ. ಹಾಗಾಗಿ ನಿಮಗೆ ಒಂದು ನ್ಯೂ ಬಿಗಿನಿಂಗ್ ಆಗುವಂಥದ್ದಾಗಿದೆ. ಬಟ್ ಎಲ್ಲೋ ಒಂದು ಕಡೆ ಈಗೋ ಅನ್ನೋದಿದೆ. ಬಟ್ ಈ ಒಂದು ಈಗೋನ ಸೈಡಿಗೆ ಇಡಿ, ನಿಮಗೆ ಜಸ್ಟಿಸ್ ಸಿಗುವಂಥದ್ದು ಆಗಿರುತ್ತೆ. ಯಾರಾದರೂ ನಿಮ್ಮನ್ನ ಬಿಟ್ಟು ಹೋಗಿದ್ರು ಅಂದರೂ ಕೂಡ ನಿಮ್ಮ ಲೈಫಲ್ಲಿ ವಾಪಸ್ ಬರೋವಂಥದ್ದು ಆಗಿರುತ್ತೆ. ನೀವು ಜಸ್ಟ್ ಈಗೋನ ಸೈಡಿಗೆ ಇಡಿ. ಯಾವಾಗ ಈಗೋನ ಸೈಡಿಗೆ ಇಡ್ತೀರಾ ಲಕ್ ನಿಮ್ಮ ಫೇವರಲ್ಲಿರುತ್ತೆ, ಲವ್ ಲೈಫ್ ಬಿಗಿನ್ ಆಗುವಂಥದ್ದಾಗಿರುತ್ತೆ. ನಿಮಗೆ ಗೊತ್ತಿರೋರು ಈ ಡೇಟ್ ಆಫ್ ಬರ್ತ್ಸಲ್ಲಿದ್ದಾರೆ, ಕ್ಲೋಸ್ ಆ್ಯಂಡ್ ಡಿಯರ್ ಒನ್ಸ್ ಅಂದರೆ ಅವರಿಗೆ ಕೂಡ ಶೇರ್ ಮಾಡಿ. ಯು ಕ್ಯಾನ್ ಬಿ ಅ ಬ್ರಿಡ್ಜ್ ಟು ಶೇರ್ ದ ಮೆಸೇಜ್. ಥ್ಯಾಂಕ್ ಯು.